ಇನ್ನಿತ ಈ ಸಮಾರಂಭದ ಗುರಿಕಾರ್ಮೆನ ವಹಿಸೊನ್ನಂಚಿನ ಶ್ರೀಕೃಷ್ಣ ದೇವರನ್ನ ಪರಮ ಭಕ್ತರು ಬದಿಯಡ್ಕ ವಸಂತ ಪೈ ಬಂಡ ಆರು ಬಲತ ಕೈಟ್ಟು ಕೊರಂಡ ಅವು ಎಡತ ಕೈಗೆ ಗೊತ್ತ ಒಂದಾರು ಅಂಚಿನ ಒಂಜಿ ದಾನಿಯಾರು ಆರು ನಿಷ್ಕಲ್ಮಸ ಮನಸ್ಸುದಾರು ನಿಸ್ವಾರ್ಥವಾದ ಸಮಾಜ ಸೇವೆ ಮನ್ಪುನಾರು ಒವ್ವೇ ರೀತಿ ಎಂಗೆ ಪುದರ್ ಬೋಡು ಅಥವಾ ನೋವು ಬೋಡು ಊಲ ಐಕ್ ಪೂರ ಆರು ದೂರ ಇತ್ತಿನಾರು ನಾನು ದಾಯ ಉಳ್ಳೇಕ ಮನ್ಪಂಡು ಎಂಗ್ಲ ಒಗೆನಾಡು ಸುಬ್ರಾಯ ದೇವಸ್ಥಾನಕ್ಕೆ ಆರು ಎಂಗ್ಲ ಗೆಸ್ಟ್ ಅದಲ್ಲಿ ಎತ್ತಿತ್ತ ಆನಿದ ಸಮಾರಂಭದ ಪೊರ್ತೋಡು ಎಂಗ್ಲ ಮುಂಜಂಜೆ ಅತಿಥಿಲೆಗೆ ದುಂಬತ್ತ ಫೋನ್ ಮಂತಕ್ಕೇನು ಅಂತ ಏತು ಬರ್ತು ಬರ್ಪರಂದು ವಸಂತ ಬೈಕಲು ಬರ್ತದು ನಡೂಟು ಸಬೆಟ್ಟುಕೊಳ್ಳೋದು ಇತ್ತರು ಏರೆಗಳ ಗೊತ್ತಿದ್ದೇನೆ 60 ಕುಲ್ನ ದಾನ್ನ ದೇವರ ದೇಟಿ ಅನ್ನು ಮಿತ್ತು ತುನಾಗ ಸಬೆಟ್ಟು ವಸಂತ ಬೈ ತೋಜೊಂದಿಲ್ಲೇರು ಐದು ಬೇಕಾರೆ ಲೆತ್ತದ ಕುಲ್ಲಿ ಅವನ ಅಂಚಿನ ಒಂಜಿ ವ್ಯಕ್ತಿತ್ವದಾರರು ಈ ಕೃಷ್ಣನ ಮಿತ್ತಲ ಭಾರಿ ಭಕ್ತಿ ಇತ್ತಿನಾರು ಸುರೂಡ್ದಿಂಚಿ ನಂಗೆ ಭಾರಿ ಮಲ್ಲ ಸಹಕಾರ ಕೊರ್ನಾರು ಈ ದೇವಸ್ಥಾನಗೂ ಇನ್ನಿಲ್ಲ ಈ ಒಂಜಿ ಸೌಭಾಗ್ಯ ನಮ್ಮ ಈ ಒಂಜಿ ಸಭೆಗೆ ಇನ್ನಿತ ಗುರಿಕಾರಮೇನು ವಹಿಸೊಂದಿರು ಆರೆಗೆ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಸಮಸ್ತ ಟ್ರಸ್ಟಿನಕ್ಲ ಅಂಚನೆ ಭಕ್ತ ಬಾಂಧವರ ಪರವಾದ ಪ್ರೀತಿಪೂರ್ವಕವಾದ ಈ ಸಭೆಗೆ ಎದ್ಕೊಂಡೆ. ಬದುಕದ ಪುಗಾರ್ತೆಯಲ್ನ ಪಟ್ಟೊಂದು ಸೇರ್ದಿ ಜನ ಮಂದಲಿನ ಮೋಕಿಡೆ ಎದ್ಕೊಂಡಂಚಿನ ಅನಯಾಲ ಗುತ್ತದಿಲ್ಲದ ಶಿವಪ್ರಸಾದ್ ಶೆಟ್ರೆ ಇರೆಲ್ನ ಈ ಚಾವಡಿಗೆ ಮೋಕಿಡೆ ಎದ್ಕೊಂಡೊಂದು ಇನಿ ಲೋಕಾರ್ಪಣೆ ಆಪುನಂಚಿನ ವೈಭವಿ ಸದನದ ನನ್ನ ದುಂಬುದ ಕಜ್ಜಗು ತಾದಿ ಬೊಲ್ಪುದ ನೆಲಿಟ್ಟು ತುಡರೊಂಜಿ ಅರ್ಲುಡು ಈ ಧರ್ಮ ಜಿಡ್ಡೆಡು ಪನ್ಪಿನೆಲಿಟ್ಟು ಪರಮ ಪೂಜಾ ಸ್ವಾಮಿ ಜಿಲ್ಡ ಕೈಯೊಪ್ಪ ಪತ್ತದು ನಟ್ಟೊಂದುಲ್ಲೆ ಕುಲ್ದಿತ್ತಿನಂಚಿನ ಮಾತ ಬಿನ್ನೆರಡಲಕ್ಕೆ ಏನೊಂದುಲ್ಲೆ ಕತ್ತಲೆದ ಕಲಂಬಿಡು ಧರ್ಮದ ಕಿಟಿ ಮೆನ್ಕುಲೆಕ್ಕ ಉಡಲಿದಿತ್ತಿನ ಅಜ್ಞಾನದ ಕುರೆ ಕುರ್ತೆಲು ಮಾಜುಡು ಬೊಲ್ಲಿ ಬೊಲ್ಕಿನದ ಬೊಲ್ಕಿರಿ ಸುತ್ತ ಅರ್ಲೋಡು ಪನ್ಪಿನಿಂಚಿನ ನಿಲಿಟ್ಟು ಸಾನಾದಿಗಿದಡೆ ಬಲೆ ಬಿನ್ನೆರೆ ಬಲೆ ಮಾನ್ಯರೆ ತುಡರು ಅರ್ಲಾಲೆ ತಾದಿ ಬೊಲ್ಪುಗು ತಾದಿ ನಿಕ್ಲಾಲೆ ಪನ್ಪಿನಿಂಚಿನ ನಿಲಿಟ್ಟು ನನ್ನ ದುಂಬುಗು ಗುರ್ಕಾರ್ಮೆದ ಮದಿಪುಗು ಕೆಬಿ ಅಪುನಂಚಿನ ಪೊರ್ತು ಇನಿ ವೆಂಕಟೇಶ ವೈಭವ ಬಕ ವೈಷ್ಣವಿ ಸದನದ ಲೋಕಾರ್ಪಣೆ ಚಾವಡಿಲೇಸಿದ ಗುರ್ಕಾರ್ಮೆದ ಮುಂಡಾಸನ ಬಿಗಿತೊನ್ನಾರು ಬದಿಯಡ್ಕದೂರುದ ಹಿರಿಯರಾಯನಂಚಿನ ವಸಂತ ಪೈಕುಲು ಬೆನ್ನಿ ಬೆನ್ಕಿ ಜಾಲ್ಡು ಉದ್ಯಮ ಆಂಡಲ ಬೆಂದಿನ ಒಂಜಿ ಪಾಲನು ಧರ್ಮ ಕಜ್ಜಗ ಕೈಯೇರ್ದು ಕೊರ್ಪಿನಂಚಿನ ಮಾಮಲ್ಲ ಉಡಲದ ಗುರ್ಕಾರ್ರೆ ಬಲೆ ಪಾತೆರದ ಕಟ್ಟೆಗೆ ಗುರ್ಕಾರ್ಮೆದ ಮದಿಪುನು ಪಟ್ಟಲೆ ಪಂಡದ ಭಿನ್ನಾಪ ಮಂತೊಂದಲೆ. ಓಂ ನಮೋ ಭಗವತೆ ವಾಸುದೇವಾಯ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕೋಟಿ ಕೋಟಿ ಸೂರ್ಯಪ್ರಭಾ ಶ್ರೀಕೃಷ್ಣಾಯ ನಮಃ. ಜಗತ್ಪಾಲಕ ಜಗತ್ರಕ್ಷಕ ಜಗತ್ನಾಯಕ ಜಗದ್ಗುರು ಶ್ರೀಕೃಷ್ಣಾಯ ನಮಃ. ದಯಾಮಯಿ ಕರುಣಾಮಯಿ ಕಾರುಣ್ಯನಿಧಿ ಕಾರುಣ್ಯ ಸಿಂಧು ಶ್ರೀಕೃಷ್ಣಾಯ ನಮಃ. ಸಾಗರ ಸ್ಥಾವರ ಜಂಗಮ ವಾಯು ಅನಿಲ ಶ್ರೀಕೃಷ್ಣಾಯ ನಮಃ. ಕೇಶಾದಿಪಾದ ಪಾದಾದಿಕೇಶ ಶ್ರೀಕೃಷ್ಣಾಯ ನಮಃ. ಸಾನ್ನಿಧ್ಯ ಮೂರ್ತಿ ಪರಮಾತ್ಮ ಭಗವಂತ ಶ್ರೀಕೃಷ್ಣ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿರಿ ಕೂಡ ಪ್ರಣಾಮ ಮಾಡುತ್ತಾ ಇಲ್ಲಿ ಸೇರಿದ ಎಲ್ಲ ಭಗವಂತನ ಭಕ್ತ ಬಂಧುಗಳಿಗೆ ಪ್ರಣಾಮಗಳು. ಏನೊಂದು ವೈಭವ! ಕೃಷ್ಣನ ಲೀಲೆಯೇ ಹೀಗೆ. ಇಲ್ಲಿ ಇವತ್ತು ಯಾರಾದರೂ ತಾರತಮ್ಯ ಉಂಟ, ಬಡವರು ಶ್ರೀಮಂತರು ಆ ಜಾತಿ ಈ ಜಾತಿ ಏನಾದರೂ ಇದೆಯಾ? ನಾವೆಲ್ಲ ಎಷ್ಟು ಅನ್ಯೋನ್ಯತೆ. ಇದಕ್ಕೆಲ್ಲ ಕಾರಣ ಪರಮಾತ್ಮ ಶ್ರೀಕೃಷ್ಣನ ಆ ದಿವ್ಯ ಲೀಲೆ. ನೀವು ಯಾವ ದೈವಕ್ಕೆ ಮಾಡಿ
ಯಾವ ನಾಗ ಯಾವುದೇ ದೇವತೆಗಳಿಗೆ ಮಾಡಿದರೂ ಕೂಡ ಅದು ಎಲ್ಲ ಕೂಡ ಸಾಗರಕ್ಕೆ ಹೇಗೆ ನದಿಗಳು ಸೇರ್ತದೋ ಅದೇ ಪ್ರಕಾರ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರಚಿಗಚ್ಚತಿ. ಈ ವಿಶ್ವದಲ್ಲಿ ಯಾವುದು ಕೂಡ ಆಕಸ್ಮಿಕ ಅಲ್ಲ. ನಮಗೆ ಅದರ ಅರ್ಥ ಗೊತ್ತಿಲ್ಲ. ಆಕಸ್ಮಿಕ ನಮಗೆ ಗೊತ್ತಿಲ್ಲದ್ದು ಅಂತೇಳಿ, ಅವನಿಗೆ ಕೃಷ್ಣನಿಗೆ ಪರಮಾತ್ಮನಿಗೆ ಗೊತ್ತಿಲ್ಲದೆ ಇಲ್ಲಿ ಒಂದು ಸಣ್ಣ ಒಣಗಿದ ಕಡ್ಡಿ ಕೂಡ ಅಲ್ಲಾಡಲಿಕ್ಕೆ ಸಾಧ್ಯ ಇಲ್ಲ. ಪೂರ್ವ ಜನ್ಮದಲ್ಲಿ ಸುಕೃತ ಇದ್ದವರಿಗೆ ಮಾತ್ರ ದೇವಸ್ಥಾನದಲ್ಲಿ ದಾನ ಧರ್ಮಾದಿಗಳು ಮಾಡಲಿಕ್ಕೆ, ಸಮರ್ಪಣೆ ಮಾಡಲಿಕ್ಕಿರುವ ಭಾಗ್ಯಗಳು ಸಿಗ್ತದೆ. ಕೇವಲ ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಪೂರ್ವದಲ್ಲಿ ಕೂಡ. ಪೂರ್ವದಲ್ಲಿ ನೋಡಿ, ಇವರ ಗುತ್ತೆಂಥದ್ದು ಉಳಿಯಪ್ಪಾಡಿ ಗುತ್ತು. ಉಳಿಯುವ ಪಾಡಿ ಅಂತೇಳಿ ನಮ್ಮಲ್ಲಿ ಉಂಟು. ಪಾಡಿ, ಮಾಯ್ಪಾಡಿ, ಕುದುರೆ ಪಾಡಿ, ನಾರಂಪಾಡಿ, ಪಾಡಿ ಅಂತೇಳಿದ್ರೆ ಇದೇ ಉಳಿಯುವ ಗುತ್ತು. ಸಣ್ಣ ವಿಷಯ ಅಲ್ಲ. ಇದಕ್ಕೆಲ್ಲ ಕೂಡ ನಾವು ಗ್ರಹಿಸೋದೆಂಥದ್ದು, ನಾವು ಹೇಳ್ಬೋದು ಭಾಗ್ಯಶಾಲಿ, ಅದೃಷ್ಟಶಾಲಿ, ಪುಣ್ಯವಂತರು ಅಲ್ಲ. ಇದರ ಹಿಂದೆ ಎಲ್ಲ ಕೂಡ ಅದದು ಆತ್ಮದ ಪುರುಷ ಪ್ರಯತ್ನದಿಂದ ಆಗೋದು. ಪುರುಷ ಪ್ರಯತ್ನ ಇಲ್ಲದೆ ಯಾವುದೂ ಆಗಲಿಕ್ಕಿಲ್ಲ. ಒಂದು ಹಾಗಲಕಾಯಿ ಬೀಜ ಹಾಕಿದರೆ ಹಾಗಲಕಾಯಿ ಆಗೋದು, ಮಾವಿನ ಗೊರಟು ಹಾಕಿದರೆ ಮಾವಿನ ಕಾಯಿ ಆಗೋದು. ಅದೇ ಪ್ರಕಾರ ಇವರ ಈ ಪ್ರಯತ್ನದಿಂದ ಬೆಂಗಳೂರಾಗಲಿ ಆಸ್ಟ್ರೇಲಿಯಾ ಆಗಲಿ ಇವರ ಆ ನಿಸ್ವಾರ್ಥ ಸೇವೆಯಿಂದ, ಸಮಾಜಕ್ಕೆ ಕೊಟ್ಟ ಸೇವೆಯಿಂದ ಭಗವಂತ ಪ್ರಾಪ್ತಿಯಾಗೋದು. ದೈವಾನುಕೂಲ ಸಿಕ್ಕುವುದನ್ನು ಅದಕ್ಕೆ ಹೇಳೋದು. ಅದೃಷ್ಟ ನಾವು ಹೇಳೋದುಂಟಲ್ಲ, ಈ ಪದದ ಅರ್ಥ ಸ್ವಲ್ಪ ನಮ್ಗೆ ಗೊತ್ತಿದ್ದರೆ ಸಾಕು. ಆ ದೃಷ್ಟಿ ಈಗ ನಮಗೆ ಕಾಣ್ತದೆ. ಈಗ ನಮಗೆ ಎಲ್ಲರಿಗೂ ಇವತ್ತು ಸವಿಸಲಿಕ್ಕೆ ಆಯಿತು. ಅದೃಷ್ಟ ಇದು ಅವರ ಪ್ರಯತ್ನದಿಂದ ಆಗೋದು. ಇದರ ಹಿಂದೆ ಏನೋ ಪೂರ್ವಜನ್ಮದ್ದು ಉಂಟು, ಈಗಿನದು ಉಂಟು. ಇಲ್ಲದೆ ಸಾಧ್ಯವೇ ಇಲ್ಲ. ಒಂದು ದೇವಸ್ಥಾನದಲ್ಲಿ ಒಂದು ಸಣ್ಣ ತುಂಡು ಇಟ್ಟಿಗೆ ಇಲ್ಲದ್ರೆ ₹1 ಕೊಡಲಿಕ್ಕೆ ಬೇಕಾದರೆ ಪೂರ್ವಜನ್ಮದಲ್ಲಿ ಸುಕೃತ ಬೇಕು. ಸುಕೃತ ಇಲ್ಲದವನಿಗೆ ಯಾವತ್ತೂ ಕೂಡ ದೇವಸ್ಥಾನದಲ್ಲಿ ಸೇವೆ ಮಾಡಲಿಕ್ಕೆ ಭಾಗ್ಯ ಇಲ್ಲ. ಇದು ಬಹಳ ಗಮನವಾಗಿ ಇಡಬೇಕದು. ಬೇರೆ ನೀವು ಏನು ಬೇಕಾದರೂ ಮಾಡಿ, ದೇವರ ಕೆಲಸ ಅಂದರೆ ಬರೀ ಮೈಯಲ್ಲಿ ಕೈಯಲ್ಲಿ ನಮ್ಮನ್ನು ಕಳಿಸಿದಲ್ಲವೋ, ಬರೀ ಮೈಯಲ್ಲಿ ಬರೀ ಕೈಯಲ್ಲಿ ಏನೆಲ್ಲ ಕೊಟ್ಟು ಬಿಟ್ಟ ಸ್ವಾಮಿ ನಮಗೆ. ಒಮ್ಮೆ ಚಿಂತನೆ ಮಾಡಿ, ನಾವು ಆತ್ಮಪರಿಶೋಧನೆ ಮಾಡಿದರೆ ಸಾಕು. ನಾವೇ ಕೂತ್ಕೊಂಡು ಆತ್ಮಪರಿಶೋಧನೆ, ತಂದೆ ತಾಯಿ, ಒಳ್ಳೆ ಹೆಂಡತಿ ಗಂಡ ಮಕ್ಕಳು, ಕಸುಬು ಗಳಿಕೆ, ಯಾರು ಕೊಟ್ಟವ? ಗಮನಿಸಿ, ಕೊಟ್ಟವ ಯಾರು? ಇದರ ಯಜಮಾನ ಯಾರು? ನಾವೇನು ಕೇಳಿ ಬಂದದ್ದ? ಯಾರು ಕೇಳಿ ಬಂದವರಲ್ಲ. ಏವಂ ಕರ್ಮಂ ಪೂರ್ವಜನ್ಮ ಕೃತ. ನಮಗೆ ಒಂದೊಂದು ಪಾತ್ರೆ ಮಾಡಿ ಕಳಿಸಿದ, ನಾವು ಪಾತ್ರಧಾರಿಯಾಗಿ ಕಳಿಸಿದ್ದಾನೆ. ಮಾನವ ಜನ್ಮ ಅಂದರೆ ಏನು ಸ್ವಾಮಿ? ಇದು ಸಿಕ್ಕಬೇಕಾದ್ರೆ ಸಣ್ಣ ಸಂಗತಿಯ? 83,99,999 ಕಳೆದು 84ನೇ ಯೋನಿಯೊಳಗೆ ಬರೋದು ಮಾನವ, ಮನುಷ್ಯ. ಬೇರೆ ಎಲ್ಲಿಯಾದರೂ ಇದ್ದರೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯೋ? ನಮಗೆ ದೇವರ ಹತ್ರ ಹೋಗಲಿಕ್ಕೆ ಸಾಧ್ಯ ಇದೆಯೋ? ಮಾನವನಾಗಿದ್ದರೆ ಮಾತ್ರ ಅವನನ್ನು ಅರಿಯುವ ಒಂದು ಜ್ಞಾನ ಬೇಕೇ ಬೇಕು. ಸುಮ್ಮನೆ ಕಳಿಸಿದಲ್ಲ, ಸಿಮೆಂಟ್ ಕಬ್ಬಿಣ ಮಾರಲಿಕ್ಕಿರುವ ಕಳಿಸಿದಲ್ಲ, ಪರಮಾತ್ಮನ ಸೇವೆ ಮಾಡಲಿಕ್ಕಿರುವುದು. ಅದು ನಮ್ಮ ಕರ್ಮಫಲ. ನಮಗೆ ಏನು ಆ ಜಾಬ್ ಕೊಟ್ಟಿದೆ, ಆ ನಮ್ಮ ಕರ್ಮಫಲ. ಎಲ್ಲರಿಗೂ ಒಂದು, ನಾವು ಶಾಲೆಗೆ ಹೋಗಿ ಏನಾದರೂ ನೋಡಿದೆವು, ನಾನು ವಸಂತ ಪೈ ವ್ಯಾಪಾರ ಮಾಡ್ತೇನೆ, ಅಥವಾ ಇವತ್ತು ಆನೆಕಲ್ಲು ದೇವಸ್ಥಾನಕ್ಕೆ ಇಲ್ಲಿ ಇವತ್ತು, ಏನು ಅದ್ಭುತ ಸರ್! ಎಲ್ಲ ದೇವರ ಕೃಪೆಯಿಂದಲೇ ಎಲ್ಲ ಆಗುವುದು. ಯಾವುದು ಕೂಡ ನಮ್ಮದಲ್ಲ. ನಾವೆಲ್ಲ ಒಳ್ಳೆ ನಿಸ್ವಾರ್ಥ, ಯಾವುದೇ ಒಂದು ಫಲದ ಅಪೇಕ್ಷೆ ಇಲ್ಲದೆ ನೀವು ಕೆಲಸ ಮಾಡಿದರೆ, ಈಗ ನೋಡಿ ಅದು ಸಿಕ್ಕುವ ಅವನಿಗೆ ಏನಾಗಬೇಕು? ಎಲ್ಲ ಒಂದೇ ಅಲ್ವ? ಅವನಿಗೇನಾದರೂ ಬೇಕಾ? ಭಗವಂತನಿಗೇನಾದರೂ ಬೇಕಾ? ಎಲ್ಲವೂ ಒಂದೇ ಅಲ್ವೋ? ಎರಡು ಕಣ್ಣಿಗೆ ಏನೆಲ್ಲ ಕಾಣ್ತದೆ ಅದು ಎಲ್ಲ ಕೂಡ ಅವ. ಶ್ರೀಮಂತ ನಾರಾಯಣನೇ ಅಷ್ಟಾಕ್ಷರಿಯನ್ನು ಹೊತ್ತುಕೊಂಡು ಬಂದವಲ್ಲ, ಅಷ್ಟಮಿಗೆ 8ನೇ ಅನ್ನಾಗಿಯೇ ಬಂದದ್ದು. 1 ಅಕ್ಷರದಿಂದ 10 ಅಕ್ಷರವರೆಗೆ ಸುರುಳಿ ಇದೆಯೋ? ಸುರುಳಿ ಯಾಕೆ? ಪರಮಾತ್ಮ ಜೀವಾತ್ಮ, ಅದು ಸಂಸಾರ ಎಂಬ ಸೆರೆಮನೆಯಲ್ಲಿ ಕಾಣಿಸಿಕೊಂಡ ಭಗವಂತನ ಅವತಾರ ಅಲ್ಲ. ಭಗವಂತ ಅವತಾರ ಮಾಡುವುದೇ ಇಲ್ಲ, ಅವ ನಮಗೆ ಕಾಣಿಸಿಕೊಂಡ.
ರಾಮನಾಗಿ ಕಾಣಿಸಿಕೊಂಡ, ಕೃಷ್ಣನಾಗಿ ಕಾಣಿಸಿಕೊಂಡ, ಆವಿರ್ಭಾವವಾಗಿ ಕಾಣಿಸಿಕೊಂಡ ನಮ್ಮ ಭಾಗ್ಯ. ನಾವು ಅವತ್ತು ಕೂಡ ಇದ್ದೇವೆ, ಇವತ್ತುಂಟು. ಆದಿ ಮಧ್ಯ ಅಂತ್ಯ ಇಲ್ಲ ಜೀವಕ್ಕೆ. ಈ ಸರ್ತಿ ಈ ಅಂಗಿ ಹಾಕಿ ಕಳಿಸಿದ್ದಾನೆ ವಸಂತ ಪೈ ಅಂತೇಳಿ ನಾಮಕರಣ ಮಾಡಿ. ನಮಗೆಲ್ಲ ಕರೀಲಿಕ್ಕಿರುವ ಹೆಸರು, ಭಗವಂತನಿಗೆ ಕರೀಲಿಕ್ಕಿರುವ ಹೆಸರಲ್ಲ. ಅವನ ಒಂದೊಂದು ನಾಮ ಕೂಡ ಅವನ ಗುಣಕ್ಕೆ ಇರುವ ನಾಮ, ಗೌಣನಾಮ. ಯಾರಿಗೂ ಯಾರು ಇದಿಲ್ಲ, ಯಾರಿಗೂ ಯಾರಿಲ್ಲ, ಎರವಿನ ಸಂಸಾರ ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ. ನಾವು ಏನೂ ಅಲ್ಲ ಸ್ವಾಮಿ, ಎಲ್ಲ ಕೂಡ ಅವನದು. ಲಾಸ್ಟಿಗೆ ಹೋಗುವಾಗ ಕೂಡ ನಮ್ಮನ್ನು ಮೈಯಲ್ಲಿದ್ದದ್ದು ಕೂಡ ತೆಗಿರಿ ಅಂತ ಹೇಳ್ತಾರೆ. ಅರ್ಚಕರು ಬಂದು, ಪುರೋಹಿತರು ಬಂದು ಮೈಯಲ್ಲಿ ಏನಾದರೂ ಇದೆ ಆದರೆ ತೆಗಿರಿ ಅಂತ ಹೇಳ್ತಾರೆ. ಇದು ಎಲ್ಲ ಅವನದು. ದೇವಸ್ಥಾನ ಇರುವುದು ಕೇಳಿದ್ದನ್ನು ಕೊಡಲಿಕ್ಕಲ್ಲ, ದೇವಸ್ಥಾನ ಕೇಳಿದ್ದನ್ನು ಕೊಡಲಿಕ್ಕಿಲ್ಲ, ಕೇಳಿದ್ದನ್ನು ಕೊಡುವನು ಅಲ್ಲ, ಮಾಡಿದ್ದನ್ನು ಕೊಡುವನು. ವಸಂತಪ್ಪ ಏನು ಮಾಡ್ತಾನೆ, ಆ ಮಾಡಿದ್ದಕ್ಕೆ ಕೊಡುವ ಫಲ. ಕೇಳಿದ್ದನ್ನು ಕೊಡುವನೇ ಅಲ್ಲ, ಮಾಡಿದವನಿಗೆ ಮಾಡಿದಷ್ಟು, ನೀಡಿದವನಿಗೆ ನೀಡಿದಷ್ಟು, ನೀಡಿದವನಿಗೆ ನೀಡಿದಷ್ಟು. ಇನ್ನು ಇಂಥ ಒಂದು ಪುಣ್ಯ ನಮ್ಮ ಈ ತುಳುನಾಡು, ತವಳವ ತುಳುನಾಡಿನಲ್ಲಿ ಇಂಥ ಒಂದು ಮಾನವ ಜನ್ಮ ಸಿಕ್ಕಬೇಕಾದರೆ ಏನು ಪುಣ್ಯವಂತರು ಸ್ವಾಮಿ ನಾವು. ಒಂದೊಂದು ದೇಶದಲ್ಲಿ ಹೋಗಿ ನೋಡಿದ್ರೆ ಏನು ಸಣ್ಣ ಸಣ್ಣ 1 ಕೋಟಿ 2 ಕೋಟಿ ಜನ ಇರುವ ಒಂದೊಂದು ಸಣ್ಣ ಸಣ್ಣ ದೇಶದಲ್ಲಿ ಕೂಡ ಯುದ್ಧ, ರಾತ್ರಿ ಹಗಲಾಗೋ ಏನು ಉಂಟು ಏನಿಲ್ಲ, ಯಾರು ಉಂಟು ಏನಿಲ್ಲ. 140 ಕೋಟಿ ಜನ ಇರುವ ಭಾರತ ದೇಶ ಏನು ಪವಿತ್ರ ಸ್ವಾಮಿ. ಅದರಲ್ಲಿ ಕೂಡ ಪುಣ್ಯ ಸ್ಥಳ ಇಡೀ ಪ್ರಪಂಚದಲ್ಲಿ ಸಿಕ್ಕಿದರೆ ಈ ತುಳುನಾಡು. ಕುಂಬಳೆ ಸೀಮೆ, ವಿಟ್ಲ ಸೀಮೆ, ಮೂಲ್ಕಿ ಸೀಮೆ, ಈ 3 ಸೀಮೆಗಳು ಬ್ರಹ್ಮಾವರದ ಬಾರ್ಕೂರಿನಿಂದ ಪಯ್ಯನ್ನೂರುವರೆಗೆ ಇದು ಇಡೀ ಹೃದಯ ಭಾಗ, ಇಡೀ ಪ್ರಪಂಚದ ಹೃದಯ ಭಾಗ. ಇಲ್ಲಿರುವ ಆಚಾರ ವಿಚಾರ ಸಂಪ್ರದಾಯ ಎಲ್ಲಿಯಾದರೂ ಸಿಕ್ಕಲಿಕ್ಕೆ ಸಾಧ್ಯ ಇದೆಯೋ? ಇಡೀ ಪ್ರಪಂಚದಲ್ಲಿ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಕಡೆಯಲ್ಲಿ ನಮಗೆ ಮಾನವ ಜನ್ಮ ಸಿಕ್ಕಿ ನಮಗೆ ಈ ದೇವರ ಗೋಪಾಲಕೃಷ್ಣ ದೇವರ ಸೇವೆ ಮಾಡಲಿಕ್ಕಿರುವ ಭಾಗ್ಯ ಎಲ್ಲ ಸಿಕ್ಕಿದ್ದು ನೀವೆಲ್ಲ ಸುಕೃತಿಗಳು, ಪೂರ್ವಜನ್ಮದಲ್ಲಿ ಸುಕೃತಿಗಳು. ಅಲ್ಲದೆ ಸಿಕ್ಕಲಿಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆಲ್ಲ ಲೆಕ್ಕಾಚಾರ ಉಂಟು, ಲೆಕ್ಕ ಇಲ್ಲದೆ ಯಾವುದಿಲ್ಲ. ಅವ ತೋರಿಸಿದೆ 8 ಯಾಕೆ ನೋಡಿ. 1 ಗಣಪತಿ ಹೋಮಕ್ಕೆ 8 ಕಬ್ಬಿನ ಗಂಟು. ಗಮನಿಸಿ, ಅಷ್ಟಮಂಗಲ, ಅಷ್ಟಬಂಧ, 18 ಪುರಾಣ, 18 ಅಯ್ಯಪ್ಪನ ದಿವ್ಯ ಪಡಿ, ಇನ್ನು 48 ದಿನಕ್ಕೆ ದೃಢಕಲಶ, 108, 1008. ಈ 8 ಎಂಥದ್ದು? ಇದೇ ಕೃಷ್ಣನ ಗಂಟು, ನೆಂಟು, 8. ಎಂಥ ಅದ್ಭುತ ಸ್ವಾಮಿ. ಅವ ಕೊಟ್ಟದ್ದು ಏನು ಸಣ್ಣ ಸಂಗತಿಯ. ಮಹಾಭಾರತ ಇದೆ, ಒಂದು ಇತಿಹಾಸ, ಒಂದು ರಾಮಾಯಣ, ಒಂದು ಮಹಾಭಾರತ, 2 ಇತಿಹಾಸದ ಗ್ರಂಥವನ್ನು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ಸಾಲದು. ಅದರಲ್ಲೂ ಕೂಡ ಆ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಏನೆಲ್ಲ ನಮಗೆ ಗೈಡು ಕೊಟ್ಟುಬಿಟ್ಟ, ನಮಗೆ ಗೈಡು ಕೊಟ್ಟುಬಿಟ್ಟ. ಅವನ ಕಡೆಗೆ ಮುಖ ಮಾಡುವುದೇ ಧರ್ಮ, ಅವನನ್ನು ಮರೆಯುವುದೇ ಅಧರ್ಮ. ಧರ್ಮಕ್ಕೆ ಬೇರೆ ಡೆಫಿನೇಷನ್ ಇಲ್ಲ. ಧರ್ಮ ಅಧರ್ಮ ಅಂದರೆ ನಾವು ಜಾತಿ ಹೇಳುವುದಲ್ಲ, ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅಲ್ಲವೇ ಅಲ್ಲ. ಧರ್ಮ ಅಂದರೆ ಏನು ಮಾಡಬೇಕು, ಏನು ಮಾಡಬೇಡ. ಅದ ಕಾರಣ ನಾವೆಲ್ಲರೂ ಕೂಡ ಮಾನವನಾಗಿ ಹುಟ್ಟಿದರೆ ಸಾಲದು, ನಾವೆಲ್ಲರೂ ಕೂಡ ಅವನ ಸೇವೆ ಮಾಡಲಿಕ್ಕೆ ಬೇಕಾಗಿ ಅವ ನಮ್ಮನ್ನು ಕಳಿಸಿದ್ದು. ಹಿಂದೆ ಎಲ್ಲ ನಾವು ಎಲ್ಲ 21 ಲಕ್ಷ ಅಂಡ, 21 ಲಕ್ಷ ಬೀಜ, 21 ಲಕ್ಷ ಕ್ರಿಮಿಕೀಟ, 21 ಲಕ್ಷ ಗರ್ಭ, ಎಲ್ಲದರಲ್ಲಿ ಹೋಗಿ 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 ಇನ್ನೂ ನಮಗೆ ಸಿಕ್ಕಬೇಕಾದ್ರೆ ಕೋಟಿ ಕೋಟಿ ವರ್ಷ ಕಳೆದು ಮಾನವ ಜನ್ಮ ಸಿಕ್ಕುವುದು. ನಾಳೆ ವಸಂತ ಪೈ ಹೋಗಿ ನಾಳ್ದು ಬರಲಿಕ್ಕೆ ಆಗೋದಿಲ್ಲ. ಇನ್ನು ನಮಗೆ ಜನ್ಮ ಸಿಕ್ಕಬೇಕಾದ್ರೆ, ಮಾನವ ಜನ್ಮ ಸಿಕ್ಕಬೇಕಾದ್ರೆ ಕೋಟಿ 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 ವರ್ಷ ಕಳೆದ ನಂತರ ಎಲ್ಲಿಯಾದರೂ ಕೊಟ್ಟು ಬಿಟ್ಟರೆ ಆಯಿತು. ಇಲ್ಲದಿದ್ದರೆ ನಮ್ಮ ಮನೆಯಲ್ಲಿ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ, ನಮ್ಮ ಮನೆಯಲ್ಲಿ ಸಾಕು ಪ್ರಾಣಿಯಾಗಿ ಆಗ್ಬೋದು, ಜಂತುಗಳಾಗ್ಬೋದು, ವೃಕ್ಷಗಳಾಗ್ಬೋದು, ಏನು ಬೇಕಾದರೆ ಆಗಲಿಕ್ಕೆ ಸಾಕ್ಬೋದು. ನಾವು ಯಾವತ್ತೂ ಕೂಡ ಇಂಡಿಪೆಂಡೆಂಟ್ ಅಲ್ಲ, ನಾವು ಡಿಪೆಂಡ್, ಭಗವಂತನ ಅಧೀನ. ಅವ ಕಳಿಸಿದ್ರೊಳಗೆ ನಮ್ಮ ಆಟ. ಆದ ಕಾರಣ ನಾವೆಲ್ಲರೂ ಕೂಡ ಸಂತಾನ ಗೋಪಾಲಕೃಷ್ಣ ದೇವರು ನಮಗೆಲ್ಲರಿಗೂ ಕೂಡ ಸದ್ಬುದ್ಧಿ ಕೊಟ್ಟು, ಒಳ್ಳೆ ಸತ್ಯ ಧರ್ಮ ಪ್ರಾಮಾಣಿಕತೆಯಲ್ಲಿ ಜೀವನ ನಡೆಸುವ ಹಾಗೆ ಕೊಟ್ಟು, ಮನೆಯಲ್ಲಿ ಎಲ್ಲ ಕೂಡ ಏನು ಬೇಡ ನಮಗೆ, ಮನೆಯಲ್ಲಿ ಒಂದು ಆರೋಗ್ಯ, ಒಂದು ಕಲಹ ಇಲ್ಲದ ಜೀವನ, ಅದು ಕೊಡಬೇಕಾದ್ರೆ ರೋಗ ಬರುವುದಲ್ಲ, ರೋಗ ಭರಿಸುವುದು. ನಾವೆಲ್ಲ ಭಕ್ತಿ ಶ್ರದ್ಧೆ ಪ್ರಾಮಾಣಿಕತೆಯಿಂದ ನಾವು ದೇವರ ಕೆಲಸ ಮಾಡಿದರೆ ಮನೆಯಲ್ಲಿ ಯಾವತ್ತೂ ಕೂಡ
ಆರೋಗ್ಯ ಸಮಸ್ಯೆ ಇಲ್ಲ. ಅದೇ ಪ್ರಕಾರ ನಮಗೆ ಕಲಹ ಇಲ್ಲದೆ ಜೀವನ ಮಾಡಬಹುದು. ಇವತ್ತು ನಾವೆಲ್ಲ ಹೇಳ್ತೇವೆ, ನನ್ನ ಗಂಡ ಹೀಗೆ, ನನ್ನ ಹೆಂಡತಿ ಹೀಗೆ, ನನ್ನ ಮಕ್ಕಳು ಹೀಗೆ. ಏನೂ ಅಲ್ಲ. ಯಜಮಾನ ಒಳ್ಳೆಯವನಾಗಿದ್ದರೆ ಅವನಿಗೆ ಒಳ್ಳೆ ಹೆಂಡತಿ ಸಿಗ್ತಾಳೆ, ಅವಳು ಒಳ್ಳೆ ಪುಣ್ಯ ಕೆಲಸ ಮಾಡಿದರೆ ಮಾತು ಕೇಳುವ ಮಕ್ಕಳು ಸಿಗ್ತಾರೆ. ಮಾತು ಕೇಳುವುದು, ಇಲ್ಲದ್ರೆ ಮಾತು ಕೇಳಲಿಕ್ಕಿಲ್ಲ. ಹಾಗೆ ಇಬ್ಬರು ಪುಣ್ಯ ಮಾಡಿದರೆ ಮಾತು ಕೇಳುವ ಮಕ್ಕಳು ಸಿಗ್ತದೆ. ಒಳ್ಳೆ ಅನಾಯಾಸ ಜೀವನ, ವಿನಾಯಾಸ ಜೀವನ, ಅನಾಯಾಸ ಮರಣ ಎಲ್ಲ ಕೂಡ ಸಿಕ್ಕಬೇಕಾದ್ರೆ ತಾನೇ ಉತ್ಪಾದನೆ ಮಾಡಬೇಕು. ಪರ್ಚೇಸ್ ಮಾಡುವುದಲ್ಲ, ತಾನೇ ಪ್ರೊಡಕ್ಷನ್ ಮಾಡಬೇಕು. ವಸಂತ ಪೈ ಏನು ಮಾಡ್ತಾನೋ ಅದಕ್ಕೆ ತಕ್ಕ ಫಲ. ಮಾಡಿದವನಿಗೆ ಮಾಡಿದಷ್ಟು ಅದು ಪುಣ್ಯ ಆದರೆ ಪುಣ್ಯ, ಪಾಪ ಆದರೆ ಪಾಪ. ಪಾಪ ಪುಣ್ಯವನ್ನು ತೊಳೆದಿಲ್ಲ, ಪುಣ್ಯ ಪಾಪವನ್ನು ತೊಳೆದಿಲ್ಲ. ನಾವೆಲ್ಲರೂ ಎಚ್ಚರದಿಂದ ಅನ್ಯೋನ್ಯ ಪ್ರೀತಿಯಿಂದ ನಾವು ಚಂದವಾಗಿ ಭಕ್ತಿ ಶ್ರದ್ಧೆ ಪ್ರಾಮಾಣಿಕತೆ ಆ ಭಗವಂತನ ಸೇವೆ ಮಾಡಿದರೆ ಮನೆಯಲ್ಲಿ ಏನು ಸ್ವಾಮಿ ಅಷ್ಟು ಕೂಡ ನಮಗೆ ವೈಭವದಲ್ಲಿ ಹೋಗಬಹುದು. ಏನು ಬೇಡ, ಒಂದು ಮನೆ ನಡೆಸಲಿಕ್ಕೆ ಎಂಥದ್ದು ಬೇಕಾದ್ದು. ಒಟ್ರಾಶಿ 10-15 ಸಾವಿರ ರೂಪಾಯಿ, 2-1.5 ಇಂಚು 1.5 ಫೀಟ್ ಹೊಟ್ಟೆಗೆ ಎಷ್ಟು ಬೇಕಾದ್ದು. ಈಗ ನೋಡಿ, ಆ ತಾಯಿ ಮಾಡಿದ ಸೇವೆ ಅಂತ ಹೇಳಿದರೆ ಇದಕ್ಕೆಲ್ಲ ಒಂದು ಅರ್ಥ ಉಂಟು. ಸಂಪತ್ತಿಗೆ ಒಂದು ಲೆವೆಲ್ವರೆಗೆ ಮಾತ್ರ ಸಂಪತ್ತಿಗೆ ಅರ್ಥ, ಇಲ್ಲದಿದ್ದರೆ ವ್ಯರ್ಥ. ಅವರು ಆ ಅರ್ಥವನ್ನು, ಆ ಸಂಪತ್ತನ್ನು ಉಪಯೋಗಿಸಿದ್ದು ಪರಮಾತ್ಮನ ಆ ಗೋಪಾಲಕೃಷ್ಣ ಆ ದೇವರ ಸನ್ನಿಧಿಗೆ ಸಮರ್ಪಣೆ ಮಾಡುವುದು ಏನು ಅದ್ಭುತ. ಇನ್ನು ಮುಂದಕ್ಕೆ ಸಿಕ್ಕುವಾಗ ಕೂಡ ಉತ್ತಮ ಕುಲದಲ್ಲಿ ಉತ್ತಮ ತಾಯಿಯ ಗರ್ಭದಲ್ಲಿ ಜನನವಾಗಲಿಕ್ಕೆ ಸಾಧ್ಯ ಉಂಟು. ನಾವು ಏನು ಮಾಡಿದ್ದೇವೆ ಮಾಡಿದ್ದಕ್ಕೆ ತಕ್ಕ ಕೂಲಿ. ಆದ ಕಾರಣ ನಾವೆಲ್ಲರೂ ಕೂಡ ಅದ್ಭುತವಾಗಿ ಭಗವಂತನ ಸೇವೆಯಲ್ಲಿ ಏನು ನಾವು ಆ ಫಲದ ಅಪೇಕ್ಷೆ ಪಡುವುದು ಬೇಡ. ಅವನಿಗೆ ಗೊತ್ತುಂಟು ವಸಂತಪ್ಪಗೆ ಏನು ಕೊಡಬೇಕು, ಮತ್ತೊಬ್ಬರಿಗೆ ಏನು ಕೊಡಬೇಕು, ಎಲ್ಲ ಕೂಡ ಓಂ ನಮೋ ಅಚ್ಯುತಾಯ ನಮ, ಓಂ ನಮ ಅನಂತಾಯ ನಮ, ಓಂ ನಮ ಗೋವಿಂದಾಯ ನಮ. ಅಚ್ಯುತ ಅನಂತ ಗೋವಿಂದ, ಅಚ್ಯುತ ಅನಂತ ಗೋವಿಂದ, ಅಚ್ಯುತ ಅನಂತ ಗೋವಿಂದ, ವಿಷ್ಣವೇ ನಮ, ವಿಷ್ಣವೇ ನಮ, ವಿಷ್ಣವೇ ನಮ. ಎಲ್ಲ ಅದರಲ್ಲಿ ಇಟ್ಟಾಗಿದೆ. ವೇದದಲ್ಲಿ 4 ವೇದದಲ್ಲಿ ಬೇಕಾದಲ್ಲಿ ಅಚ್ಯುತ, ಚ್ಯುತಿ ಇಲ್ಲದವ, ಅಚ್ಯುತ ನಿಯಮ ಹಾಕಿದವ, ಎಲ್ಲ ನಿಯಮ. ಇನ್ನು ವಸಂತಪ್ಪಗಾಗಿ ಬೇರೆ ಏನು ಮಾಡಲಿಕ್ಕಿಲ್ಲ. ಸಾಕ್ಷಾತ್ ಆ ಸುಭದ್ರೆಯ ಆ ಮಗ ಅಭಿಮನ್ಯು ಅಲ್ಲೇ ಪರಮಾತ್ಮ ಇರಲಿಲ್ವೋ? ಇಲ್ಲ, ಮಾಡಲಿಕ್ಕಿಲ್ಲ, ಸಹಾಯ ಮಾಡಲಿಕ್ಕಿಲ್ಲ. ಯಾಕೆ? ಕಳೆದ ಜನ್ಮದಲ್ಲಿ ಅವ ಕಾಲನೇಮಿ. ಪೂತನಿ ಬಲಿಚಕ್ರವರ್ತಿಯ ತಂಗಿಯಾಗಿದ್ದುದು. ಅವಳಿಗೆ ಆ ದಿನ ಆ ಯಾಗ ನಡೆಯುವಾಗ ಕೇವಲ ಇಂಥ ಮಗುವಿಗೆ, ಆ ವಾಮನ ಮೂರ್ತಿಗೆ ಕೇವಲ ಇಂಥ ಮಗುವಿಗೆ ಮೊಲೆ ಹಾಲು ಕೊಡಬೇಕಂತೇಳಿ ಕಂಡದ್ದು, ಹೇಳಲಿಲ್ಲ. ಸಭೆಯಲ್ಲಿ ನಮಗೆ ಚಂದದ ಒಂದು ಮಗು ಸಿಕ್ಕಿದ್ರೆ ನಮಗೆ ಹೇಗೆ ಒಮ್ಮೆ ಹಿಡಿಬೇಕೆಂದು ಆಗ್ತದೋ ಅದೇ ಪ್ರಕಾರ ಅವಳಿಗೆ ಆ ಬಲಿಚಕ್ರವರ್ತಿ ತಂಗಿಗೆ ಕಂಡದ್ದು, ಇವಳಿಗೆ ಈ ಮಗುವಿಗೆ ಮೊಲೆ ಹಾಲು ಕೊಡಬೇಕು ಅಂತೇಳಿ. ಆದದೆಂಥದ್ದು, ಕಡೆಗೆ ಅವಳ ಕರ್ಮಫಲದಲ್ಲಿ ಶೂರ್ಪಣಿ ಆಗಿರು. ಆದರೂ ಕೂಡ ಮೊಲೆ ಹಾಲು ಕೊಡಲಿಲ್ಲ. ಶೂರ್ಪಣಿಗೆ ಎಂಥ ಅದ್ಭುತ ಸ್ವಾಮಿ. ಅವಳ ಆ 2 ಕೈಯಲ್ಲಿ ಪರಮಾತ್ಮ ಶ್ರೀಕೃಷ್ಣ ನಿಲ್ಲಬೇಕಾದ್ರೆ ಅವಳು ಎಷ್ಟು ಪುಣ್ಯವಂತಳ ಆಗಿರಬೇಕು ಗಮನಿಸಿ. ಹಾಲು ಕೊಡಲಿಲ್ಲ, ಆಗಲೇ ಮೋಕ್ಷ ಪ್ರಾಪ್ತಿ ಆಯಿತು. ಭಗವಂತ ಯಾರನ್ನು ಸಂಹಾರ ಮಾಡಲಿಕ್ಕೆ ಬರುವುದಲ್ಲ, ಶಿಕ್ಷೆ ಕೊಡಲಿಕ್ಕೆ ಬರುವುದಲ್ಲ, ಶಿಕ್ಷಣ ಕೊಡಲಿಕ್ಕೆ ಬರುವುದು. ನಮಗೆ ದುರದೃಷ್ಟ, ಅದೃಷ್ಟ ನಾನು ಹೇಳಿ, ದೂರ ಅಂದೇಳಿ ಇನ್ನೂ ಉಂಟು, ನಮಗೆ ದೂರಕ್ಕೆ ಉಂಟು, ನಮಗೆ ಕೂಡ ಅದೃಷ್ಟ. ಯಾವತ್ತೂ ಕಾಯಂ ಅದೃಷ್ಟವೂ ಇಲ್ಲ, ಕಾಯಂ ದುರದೃಷ್ಟವೂ ಇಲ್ಲ. ನಾವು ಮಾಡಿದ್ದಕ್ಕೆ ತಕ್ಕವಾದ ಫಲ. ಆದ ಕಾರಣ ನಾವೆಲ್ಲರೂ ಕೂಡ ಆ ಗೋಪಾಲಕೃಷ್ಣನ ಆ ಆ ಶ್ರೀಕೃಷ್ಣನ ಪರಮಾತ್ಮನ ಸೇವೆಯನ್ನು ಭಕ್ತಿ ಶ್ರದ್ಧೆಯಿಂದ ಮಾಡೋಣ. ನಮಗೆ ಅವ ಸತ್ಯದಲ್ಲಿಯೂ ಪ್ರಾಮಾಣಿಕತೆಯಲ್ಲಿ ಜೀವನ ನಡೆಸುವಾಗೆ ಮಾಡಲಿ. ಕ್ಷಣ ಕ್ಷಣ ಕೂಡ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳುತ್ತಾ, ನಿಮಗೆಲ್ಲರಿಗೂ ಕೂಡ ಈ ಒಂದು ಏನು ವೈಭವ, 2 ಕಣ್ಣು ಸಾಕ ನೋಡಲಿಕ್ಕೆ. ಯಾರಾದರೂ ಗ್ರಹಿಸಿರಬಹುದಾ? ಅವತ್ತು ಕೂಡ ನಾನು ಬಂದಿದ್ದೇನೆ. ಯಾವಾಗ ಆ ಚಿಕ್ಕ ದೇವಸ್ಥಾನ ಇರುವ ಕೂಡ ನಾನು ಒಂದು 2-3 ಸಲ ಇಲ್ಲಿ ಬಂದಿದ್ದೇನೆ. ಇದು ಎಲ್ಲ ಕೂಡ ಅವನ ಲೀಲೆ. ಅದು ಕೂಡ ಉತ್ತರಕ್ಕೆ ಕಟ್ಟಿಕೊಂಡು ಉಂಟು. ದೇವಸ್ಥಾನ ಇನ್ನೂ ವೃದ್ಧಿಯಾಗೋದು. ಉತ್ತರಕ್ಕೆ ಹೇಗೆ ಕಟ್ಟಿಕೊಂಡು ಬಂತೋ ಮತ್ತೆ ದೇವಸ್ಥಾನ ವೃದ್ಧಿ ಅಂತ ಇದೆಲ್ಲ ಇವರ ಕೈಯಲ್ಲಿ ಮಾಡಿಸಿದೆ ಅಂತ ಹೇಳಿದರೆ ಏನು ಇದಕ್ಕೆ 2 ಕಣ್ಣೇ ಸಾಕಾಗಲಿಕ್ಕಿಲ್ಲ. ಅದ್ಭುತ ಅಲ್ಲ? ನಾವು ಯಾರಾದರೂ ನಿರೀಕ್ಷೆ ಮಾಡಿರೋದು ಇದನ್ನೇ ನಾನು ಹೇಳೋದು. ಯಾವುದು ಆಕಸ್ಮಿಕ ಅಲ್ಲ. ಪುಣ್ಯವಂತರಿಂದ ಪುಣ್ಯ ಕೆಲಸವನ್ನು ಮಾಡಿಸ್ತದೆ, ಪಾಪಿಗಳಿಂದ ಪಾಪ ಕೆಲಸವನ್ನು ಮಾಡಿಸ್ತದೆ. ಇದಕ್ಕೆ ಉದಾಹರಣೆಗೆ ನಾನು ಹೇಳಿದ್ದು ಸ್ವಲ್ಪ ಆಗ ಹೇಳಿದಾಗೆ, ಒಂದೊಂದು ಸಣ್ಣ ಸಣ್ಣ ದೇಶದಲ್ಲಿ ಇವತ್ತು ಅವರಿಗೆ ಸುಖ ಉಂಟ? ಅವರವರೇ ಕೊಲ್ಲುವುದಲ್ಲದೆ ನಾವು ಯಾರು ಹೋಗುವುದಾ?
ಭಾರತೀಯರು ಯಾರಾದರೂ ಹೋಗಿ ಕೊಲ್ಲುವುದ? ಇಲ್ಲವೇ ಇಲ್ಲ. ಪಾಪಿಗಳಿಗೆ ಪಾಪಿಂದಲೇ ಕೃತ್ಯ, ಪುಣ್ಯವಂತರಿಗೆ ಪುಣ್ಯವಂತರಿಂದಲೇ ಕೃತ್ಯ. ಆದ ಕಾರಣ ನಾವೆಲ್ಲರೂ ಆ ಸೇವೆಯನ್ನು ಮಾಡೋಣ. ಆ ಭಗವಂತ ಪರಮಾತ್ಮ ಶ್ರೀಕೃಷ್ಣ ನಮ್ಮ ಎಲ್ಲರನ್ನು ರಕ್ಷಣೆ ಮಾಡಲಿ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಕೂಡ ವಂದನೆಗಳು, ಅಭಿನಂದನೆಗಳು, ಪ್ರಣಾಮಗಳು.